ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್ ಸಾರಿ, ಒಂದು 4 ಡೇಸಿಂದ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಿಕಾಸ್ ಸ್ವಲ್ಪ ಪರ್ಸ್ನಲ್ ವರ್ಕಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಡೈಲಿ ನನ್ನ ವ್ಯೂವರ್ಸ್ ಯಾರ್ಯಾರು ಇದ್ದೀರಾ, ದಯವಿಟ್ಟು ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ, ಓಕೆನಾ? ಸೊ ಹಾಗೆಯೇ ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ, ಇದೊಂದೇ ನಾನು ಕೇಳ್ಕೊಳ್ಳೋದು ಗೈಸ್, ಓಕೆನಾ? ಯಾಕಂದರೆ ಲೈಕ್ ಸ್ವಲ್ಪ ಕಮ್ಮಿ ಆಗಿದೆ, ಆ ರೀತಿ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡಿ. ನನ್ನ ಒಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಅಷ್ಟೇ, ಆಯಿತಾ? ನನಗೆ ಲೈಕ್ಸ್ ಜಾಸ್ತಿ ಬರಬೇಕು, ಇಲ್ಲ ವ್ಯೂಸ್ ಜಾಸ್ತಿ ಬರಬೇಕು, ಕಮೆಂಟ್ಸ್ ಜಾಸ್ತಿ ಬರಬೇಕು ಅಂತ ಹೇಳಲ್ಲ. ಅಂದರೆ ನಮ್ಮಿಂದ ಏನೋ ಒಂದು ಇನ್ನೊಬ್ರಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇರೋದು ಅಷ್ಟೇ, ಓಕೆನಾ? ಡೈಲಿ ಅಂತಂದರೆ ಏನು ಮೇಡಮ್ ಹೇಳಿದೇ ಹೇಳ್ತೀರಾ ಅಂತ ಅನ್ಕೊಬೋದು ಡೈಲಿ ನೋಡೋರು. ಅಂದರೆ ಹೊಸ್ದಾಗಿ ಈ ಚಾನಲ್ ಯಾರು ನೋಡೋರು ಇರ್ತಾರಲ್ವ, ಅವ್ರಿಗೆ ಗೊತ್ತಾಗಲಿ ಅಂತ ಅಷ್ಟೇ. ಹೇಗೆ ಮೇಡಮ್ ಒಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ನಾವು ನೆರವಾಗ್ತೀವಿ ಅಂತ ನೀವು ಕೇಳಬಹುದು. ಅಂದರೆ ನಿಮ್ಮ ಒಂದು ಲೈಕಿಂದ ಗೈಸ್ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ, ಸರಿನಾ? ನಮ್ಮ ಥರ ನಿಮ್ಮ ಥರ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರೆ. ಕಷ್ಟ ಅನ್ನೋದು ಯಾರಿಗಿರಲ್ಲ ಹೇಳಿ? ಪ್ರತಿಯೊಬ್ಬ ಮನುಷ್ಯ ಅಂತ ಹುಟ್ಟಿದ ಮೇಲೆ ಕಷ್ಟ ಅನ್ನೋದನ್ನ ದೇವರು ಕೊಟ್ಟಿರ್ತಾರೆ. ಹಾಗೆಯೇ ಅದಕ್ಕೆ ಪರಿಹಾರನೂ ಕೂಡ ತಿಳಿಸ್ಕೊಟ್ಟಿರ್ತಾರೆ. ಕಷ್ಟ ಕೊಟ್ಬಿಟ್ಟು ನಿನ್ನ ಕಷ್ಟದಲ್ಲೇ ನರಳು ಅಂತ ದೇವರು ಯಾವುದೇ ಕಾರಣಕ್ಕೂ ಬಿಡಲ್ಲ ಗಾಯ್ಸ್, ಆಯಿತಾ? ಅಂದರೆ ಕೆಲವೊಂದು ಪರಿಹಾರ ಶಾಸ್ತ್ರ ಆಗಿರ್ಬೋದು, ಸಿದ್ಧಿಶಾಸ್ತ್ರಗಳಾಗಿರಬಹುದು, ಹಾಗೆಯೇ ಈ ರೀತಿ ಒಂದು ಪರಿಹಾರ ಶಾಸ್ತ್ರದಲ್ಲಿ ಮನುಷ್ಯನ ಏಳಿಗೆಗೆ ಅಂತಲೇ ಕೆಲವೊಂದು ಪರಿಹಾರಗಳನ್ನ, ಕೆಲವೊಂದು ತಂತ್ರಗಳನ್ನ ಮಾಡ್ಕೊಳ್ಳಿಕ್ಕೆ ತಿಳಿಸ್ಕೊಟ್ಟಿದ್ದಾರೆ, ಆಯಿತಾ? ಅದರಲ್ಲಿ ನಮಗೆ ಅಂತಂದರೆ ನನ್ನ ಚಾನಲಲ್ಲಿ ಬಂದು ಗಾಯ್ಸ್, ನಾನು ಒಂದ್ಸಲ ಅದ್ರ ಬಗ್ಗೆ ತಿಳ್ಕೊಂಡು ಓಕೆ ಫೈನ್ ನನಗೆ ಗುಡ್ ರಿಸಲ್ಟ್ ಸಿಕ್ತು, ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಮಾಡಾದಮೇಲೆ ಓಕೆ ಫೈನ್ ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು. ಸುಮ್ಮನೆ ಅವರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ಯಾಕಂದರೆ ನೀವು ಕೂಡ ನನ್ನ ಅಂದರೆ ಈ ಒಂದು ತಂತ್ರನ ನೋಡ್ಕೊಂಡು ಮಾಡ್ತೀರಾ, ಆಮೇಲೆ ವರ್ಕೌಟ್ ಆಗಲಿಲ್ಲ ಅಂತಂದರೆ ನೀವು ನನ್ನ ಬೈಕೊಳ್ಬಾರ್ದು ಅಲ್ವಾ? ಸೊ ಅದಕ್ಕೆ ಹೇಳ್ತಾ ಇರೋದು. ಹಾಗೆಯೇ ಅದ್ರ ಜೊತೆಗೆ ಗಾಯ್ಸ್ ನಂಬಿಕೆ, ಆಯಿತಾ? ಮೇಯ್ನಾಗಿ ನಂಬಿಕೆ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ, ಆಯಿತಾ? ನೀವು ಯಾವುದೇ ಒಂದು ತಂತ್ರನ ಮಾಡಿ, ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿ, ನೀವು ಯಾವುದೇ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಿ, ಅದರಲ್ಲಿ ಫಸ್ಟು ನಾವು ಅದನ್ನು ನಂಬ್ಕೊಬೇಕು. ಹೌದಪ್ಪ ಹಾಗೆ ಆಗುತ್ತೆ, ನಾನು ಇವತ್ತು ಈ ರೆಮಿಡಿನ ಮಾಡ್ತಾಯಿದ್ದೀನಿ, ನನಗೆ ನಿಜವಾಗ್ಲೂ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಯಾಕೆ ಸಿಗೋದಿಲ್ಲ? ಸಿಕ್ಕೇ ಸಿಗುತ್ತೆ ನನಗೆ. ನಾನು ಯಾರಿಗೂ ಕೂಡ ಕೆಟ್ಟದ್ದು ಮಾಡಿಲ್ಲ, ಆಯಿತಾ? ನನ್ನಿಂದ ಏನೋ ಒಂದು ಒಬ್ರಿಗೆ ಒಳ್ಳೆಯದಾದರೆ ಸಾಕು ಅಂತ ನಾವು ನಮ್ಮ ಮನಸ್ಸಿನಿಂದ ನಾವು ಅಂದ್ಕೊಂಡು ಅದೇ ರೀತಿ ನಡ್ಕೊಂಡು, ಹಾಗೆಯೇ ಒಂದು ನಂಬಿಕೆನ ಇಟ್ಕೊಂಡು ನಾವು ಅಂದರೆ ಪರಿಹಾರಗಳನ್ನ, ತಂತ್ರಗಳನ್ನ ಮಾಡ್ಕೊಳ್ಬೇಕು ಗೈಸ್, ಓಕೆನಾ? ಏನೋ ಬೇಕಾಬಿಟ್ಟಿಗೋಸ್ಕರ ನೋಡೋಣ ಆಗ್ಬಿಡುತ್ತಾ, ಇದನ್ನು ಮಾಡಿದ ತಕ್ಷಣ ನಮ್ಗೆ ಆಗ್ಬಿಡುತ್ತಾ, ಇವ್ರು ಹೇಳಿದರೆ ಮಾಡೋಣ, ಈ ರೀತಿ ಒಂದು ಮನೋಸ್ಥಿತಿ, ಮನೋಭಾವನೆ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಗುಡ್ ರಿಸಲ್ಟ್ ಸಿಗೋದಿಲ್ಲ. ನಾನು ಡೈರೆಕ್ಟಾಗೇ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಒಂದು ನಂಬಿಕೆನ ಇಟ್ಕೊಂಡು ನೀವು ಈ ರೀತಿ ತಂತ್ರಗಳನ್ನ ಮಾಡ್ಕೊಳ್ಬೇಕು, ಸರಿನಾ? ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ, ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆಯೇ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ, ಇವತ್ತೊಂದು ತಂತ್ರ ಯಾವ ರೀತಿ ಮಾಡ್ಕೊಳ್ಳೋದು, ಹಾಗೆಯೇ ಈ ಒಂದು ತಂತ್ರ ಮಾಡೋದ್ರಿಂದ ಏನೆಲ್ಲ ನಿಮಗೆ ಯೂಸಸ್ ಅನ್ನೋದನ್ನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಓಕೆನಾ? ಗೈಸ್ ಏನಂದರೆ ಮನೇನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ, ಸರಿನಾ? ತುಂಬ ಜನ ಬ್ಯುಸಿ ಲೈಫ್ ಇರ್ತೀರ, ಒಪ್ಕೋತೀನಿ. ಈ ಮಹಿಳೆಯರಿಗೆ ಹೌಸ್ ವೈಫ್ ಆಗಿದ್ದರೆ ಮನೆಯೆಲ್ಲ ನೋಡಿಕೊಂಡು ತುಗಿಸ್ಕೊಂಡು ಹೋಗ್ತಾರೆ. ಆದರೆ ವರ್ಕಿಂಗ್ ವುಮೆನ್ಸ್ ಏನು ಮಾಡ್ತಾರೆ ಅಂತಂದರೆ, ಎಲ್ಲಂದರೆ ಅಲ್ಲಿ ಬಿಸಾಕ್ಬಿಡೋದು, ಸಂಜೆ ಬಂದು ಮಾಡ್ಕೊಳ್ಳೋಣ ಬಿಡು, ಆಮೇಲೆ ನಾಳೆ ಮಾಡ್ಕೊಳ್ಳೋಣ ಬಿಡು, ಈ ರೀತಿ ದಯವಿಟ್ಟು ಆ ಥರ ಮಾಡೋಕ್ಕಂತೂ ಹೋಗಬೇಡಿ. ಆದಷ್ಟು ಮನೇನ ಕ್ಲೀನಾಗಿ ಇಟ್ಕೊಳ್ಳಿ, ಸರಿನಾ? ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ಮಾತೆ ಮಹಾಲಕ್ಷ್ಮಿ ನೆಲೆಸಿರ್ತಾರೆ. ನಿಮ್ಗೆ ಟೈಮ್ ಏನಾದರೂ ಇಲ್ಲ ಅಂತಂದರೆ ಒಂದು ಅರ್ಧ ಗಂಟೆ ಬೆಳಿಗ್ಗೆನೇ ಎದ್ದೇಳಿ, ಆಯಿತಾ? ನಮ್ಮ ನಂತರ ಅಂದರೆ ಗಾಯ್ಸ್, ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ನಮಗೆ ಒಂದು ಒಳ್ಳೆಯದಾಗುತ್ತೆ ಅಂತ ಅಂದರೆ ನಾವು ಒಂದು ಅರ್ಧ ಗಂಟೆ ಮುಂಚೆನೇ ಎದ್ದೇಳೋದು ಏನೂ ತಪ್ಪಿಲ್ಲ ಅಲ್ವಾ? ಸೊ ಬೆಳಿಗ್ಗೆ ಬೇಗನೆ ಒಂದು ಅರ್ಧ ಗಂಟೆ ಮುಂಚೆ ಎದ್ದು ಮನೆ ಕ್ಲೀನ್ ಮಾಡಿಕೊಂಡು ದೇವರಿಗೆ ಡೈಲಿ ದೀಪನ ಹಚ್ಚಿ, ಶುಕ್ರವಾರ ಮಂಗಳವಾರ ಮೇಯ್ನಾಗಿ ಶುಕ್ರವಾರ ತುಪ್ಪದ ದೀಪನ ಹಚ್ಚಿ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಒಳ್ಳೆಯದು, ಆಯಿತಾ? ಹಾಗೆಯೇ ಈ ಒಂದು ತಂತ್ರನ ನೀವು ಯಾವ ರೀತಿ ಮಾಡ್ಕೊಳ್ಬೇಕು, ಹಾಗೆ ಏನು ಯೂಸಸ್ ಅಂತ ತಿಳಿಸ್ಕೊಡ್ತೀನಿ. ಈ ಒಂದು ತಂತ್ರನ ನೀವು ಗಾಯ್ಸ್ ಶುಕ್ರವಾರನೇ ಮಾಡ್ಕೊಳ್ಬೇಕು, ಸರಿನಾ? ಶುಕ್ರವಾರ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನೀವು ಮಂಗಳವಾರ ಕೂಡ ಮಾಡ್ಕೊಳ್ಬೋದು, ಆಯಿತಾ? ಈಗ ನಾಳಿದ್ದು ಮಂಗಳವಾರ, ಕಮ್ಮಿಂಗ್ ಮಂಗಳವಾರನೂ ಮಾಡ್ಕೊಳ್ಳಿ, ಇಲ್ಲ ಶುಕ್ರವಾರನೂ ಮಾಡ್ಕೊಳ್ಳಿ. ಬೆಳಿಗ್ಗೆ ಬೇಗನೆ ಎದ್ದು ನೀವು ಕ್ಲೀನಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಫುಲ್ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ, ಗೂಡಿಸ್ಕೊಳ್ಳಿ, ನೀರು ಹಾಕಿ, ರಂಗೋಲಿನ ಹಾಕಿ. ಹಾಗೆ ಇನ್ನೂ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಸ್ನಾನ ಮಾಡ್ದೇ ಹೊಸ್ಲನ್ನ ನೀವು ದಯವಿಟ್ಟು ಮುಟ್ಟಕ್ಕಂತೂ ಹೋಗಬೇಡಿ. ಅಂತಂದರೆ ಕ್ಲೀನ್ ಮಾಡ್ಕೊಳ್ಳಿ. ಆದರೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಅರ್ಶಿನ ಕುಂಕುಮ ಹಾಕೋದು, ರಂಗೋಲಿ ಹಾಕ್ಬಿಡೋದು, ಹೂವು ಮುಡಿಸ್ಬಿಡೋದು, ಆಮೇಲೆ
ಆಮೇಲೆ ಒಳಗಡೆ ಬಂದು ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚೋದು ಥರ ಎಲ್ಲ ಮಾಡ್ತೀರಾ, ದಯವಿಟ್ಟು ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಅಂದರೆ ಹೊಸ್ಲನ್ನ ಯಾವತ್ತೂ ನಾವು ಅಷ್ಟೇ ಕ್ಲೀನ್ ಮಾಡ್ಕೊಳ್ಳಿ, ನೀರು ಹಾಕ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ, ಒರೆಸ್ಕೊಳ್ಳಿ ಒಂದು ಬಟ್ಟೆ ತೊಗೊಂಡು. ಆದರೆ ಯಾವುದೇ ಕಾರಣಕ್ಕೂ ಅರಿಶಿನ ಕುಂಕುಮ ಹೂವು ರಂಗೋಲಿನ ನೀವು ಸ್ನಾನ ಮಾಡ್ದೇ ಅದಕ್ಕೆ ಹಚ್ಚಕೂಡ್ದು, ಸರಿನಾ. ಹಾಗೆಯೇ ಸ್ವಲ್ಪ ನೀವು ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನ ಬೆರೆಸ್ಕೊಂಡು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ಒಂದು ದೋಷಗಳಿದ್ದರೂ ಕೂಡ ಕ್ಲಿಯರ್ ಆಗುತ್ತೆ, ಸರಿನಾ. ನಾನಾ ಕಡೆ ಹೋಗ್ತೀರಾ ಅಂದರೆ ಕೇಳ್ತೀರಾ, ಶಾಸ್ತ್ರಗಳನ್ನ ಕೇಳ್ತೀರಾ, ನಿಮಗೆ ಕೆಲವೊಂದು ಪೂಜೆಗಳನ್ನ ಮಾಡಿಸಿ ಅಂತ ಹೇಳ್ತಾರೆ. ದುಡ್ಡಿರೋರು ಆ ಪೂಜೆನ ಮಾಡಿಸ್ತೀರಾ ಅಂದರೂ ಕೂಡ ಅವ್ರಿಗೆ ವರ್ಕೌಟ್ ಆಗ್ತಾ ಇರೋದಿಲ್ಲ. ಇನ್ನೊಬ್ರಿಗೆ ದುಡ್ಡೇ ಇರೋದಿಲ್ಲ, ದುಡ್ಡೇ ಸಮಸ್ಯೆ ಆಗಿಬಿಟ್ಟಿರುತ್ತೆ ಜೀವನದಲ್ಲಿ. ಅಂದರೆ ಆ ಪೂಜೆನ ಮಾಡಿಸ್ಲಿಕ್ಕೆ ದುಡ್ಡೇ ಇರೋದಿಲ್ಲ. ಅವ್ರುಗಳೇನು ಮಾಡಬೇಕು ಅಂತಂದರೆ ಈ ರೀತಿ ಮನೆಯಲ್ಲೇ ಸಿಗುವಂಥ ಚಿಕ್ಕ ಪುಟ್ಟ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಾವು ಈ ರೀತಿ ನಂಬಿಕೆ ಇಟ್ಟು ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ 100ಗೆ 200% ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಗೈಸ್, ಓಕೆನಾ. ಸೊ ನೀವು ಇದನ್ನು ಶುಕ್ರವಾರ ಇಲ್ಲ ಮಂಗಳವಾರ ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ದೇವರಿಗೆಲ್ಲ ಎದ್ದುಬಿಟ್ಟು ನೀವು ಮನೆ ಕ್ಲೀನ್ ಮಾಡಿಕೊಂಡು ದೇವರಿಗೆ ದೀಪನ ಹಚ್ಚಿ, ತುಪ್ಪದ ದೀಪನ ಹಚ್ಚಿ ಆದಮೇಲೆ ಗೈಸ್ ನೀವು ಇದನ್ನು ಬಂದು ಬೆಳಿಗ್ಗೆನೇ ನೀವು ಮಾಡ್ಕೊಳ್ಬೇಕು, ಸರಿನಾ. ಸಂಜೆ ಮಾಡ್ಬೋದಾ ಮೇಡಮ್ ಅಂತ ಕೇಳ್ಬೋದು, ಬೇಡ, ಇದನ್ನು ನೀವು ಬೆಳಿಗ್ಗೆನೇ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ಪರಿಹಾರನ ನೀವು 7 ದಿನ ಮಾಡಬೇಕಾಗತ್ತೆ. ಅಂದರೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಆದರೆ ಗೈಸ್ ಈ ಒಂದು ರೆಮಿಡಿಯಿಂದ ನಿಮಗೆ ನಿಮ್ಮ ಮನೆಯಲ್ಲಿ ಸಾಲದ ಸಮಸ್ಯೆ ಏನಾದರೂ ಜಾಸ್ತಿ ಇದ್ದರೆ, ಸರಿನಾ, ಅಂದರೆ ₹1 ಕೂಡ ನಿಮ್ಮ ಮನೆಯಲ್ಲಿ ಉಳಿತಾ ಇಲ್ಲ, ಸಾಲ ಅನ್ನೋದು ಅತಿಯಾಗಿ ಜಾಸ್ತಿ ಆಗ್ತಾ ಇದೆ, ಕಷ್ಟ ಅನ್ನೋದು ಬರ್ತಾ ಇದೆ, ದುಡ್ಡು ಅನ್ನೋದು ಯಾವ ಕಡೆ ಹೋಗ್ತಿದೆ, ಹೆಂಗೆ ಖರ್ಚಾಗ್ತಿದೆ ಅನ್ನೋದೇ ಗೊತ್ತಾಗ್ತಾಯಿಲ್ಲ, ಏನಾದರೂ ಒಂದು ಸಮಸ್ಯೆ ಬಂದು ದುಡ್ಡು ಅನ್ನೋದು ಪೋಲಾಗ್ತಿದೆ ಅಂತ ಅನ್ನೋರಿಗೆ ಈ ಒಂದು ರೆಮಿಡಿ ಬಂದು 100ಗೆ 200% ಗುಡ್ ರಿಸಲ್ಟನ್ನು ಕೊಡುತ್ತೆ, ಸರಿನಾ. ಹಣದ ಸಮಸ್ಯೆನಲ್ಲಿ ನೀವು ಬಳಲ್ತಾ ಇದ್ದರೆ ಈ ಒಂದು ರೆಮಿಡಿಯಿಂದ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಈ ಒಂದು ರೆಮಿಡಿಗೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಬಂದು ಅರಿಶಿನ, ಆಯಿತಾ. ಅರಿಶಿನ ಜೊತೆ ಯಾವ ರೀತಿ ಏನು ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಅರಿಶಿನ ಅನ್ನೋದು ತುಂಬಾ ಮಂಗಳಕರವಾದಂಥ ವಸ್ತು ಅಲ್ವಾ, ಒಂದು ಪದಾರ್ಥ. ಹಾಗೆಯೇ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಹಾಗೆಯೇ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅರಿಶಿನಕ್ಕೆ ನಾವು ಮೊದಲನೇ ಸ್ಥಾನವನ್ನು ಕೊಟ್ಟಿದ್ದೀವಿ ಅಲ್ವಾ ಗೈಸ್. ಅರಿಶಿನ ಅನ್ನೋದು ಒಂದು ಮಂಗಳಕರವಾದ ವಸ್ತು. ಹಾಗೆಯೇ ದೇವಾನುದೇವತೆಗಳಿಗೆ ತುಂಬಾ ಪ್ರಿಯವಾದಂಥ ಒಂದು ಪದಾರ್ಥ ಇದು ಅಲ್ವಾ. ಸೊ ಅದಕ್ಕೆ ನಾನಿಲ್ಲಿ ಅರಿಶಿನನ್ನು ತೊಗೊಂಡಿದ್ದೀನಿ. ಇದನ್ನು ನೀವು ಗಾಜಿನ ಬೌಲಲ್ಲಾದರೂ ತೊಗೋಬೋದು, ಇಲ್ಲಾಂದರೆ ಈ ಥರ ಪಿಂಗಾಣಿನಲ್ಲಾದರೂ ತೊಗೋಬೋದು. ಇವೆರಡೇ ಯೂಸ್ ಮಾಡಿ. ಆದಷ್ಟು ಗಾಜು ಇಲ್ಲ ಪಿಂಗಾಣಿನೇ ಯೂಸ್ ಮಾಡಿ. ಬೇರೆದು ಪ್ಲೇಟ್ ಆಗಿರಬಹುದು, ಆ ರೀತಿ ಸ್ಟೀಲ್ ಪ್ಲೇಟ್ ಆ ಥರ ತೊಗೊಳಕ್ಕೆ ಹೋಗಬೇಡಿ. ಈ ರೀತಿ ಪಿಂಗಾಣಿದೆ ತೊಗೊಂಡು ನಾನಿಲ್ಲಿ ಸ್ವಲ್ಪ ಅರಿಶಿನ ಇದರೊಳಗಡೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದಮೇಲೆ ಗಾಯ್ಸ್ ನಾನು ನೋಡಿ ಇಲ್ಲಿ ನಾನು ಒಂದು ಬಟ್ಲು ಅಡಿಕೆನ ನಾನು ತೊಗೊಂಡಿದ್ದೀನಿ, ಸರಿನಾ. ಈ ಬಟ್ಲು ಅಡಿಕೆ ಯಾರೋ ಒಬ್ರು ಕಮೆಂಟ್ ಮಾಡಿದರು ಎಲ್ಲಿ ಸಿಗುತ್ತೆ ಮೇಡಮ್ ಅಂತ. ಮಾಮೂಲಿ ಪ್ರಾವಿಷನ್ ಸ್ಟೋರಲ್ಲೂ ಕೂಡ ಸಿಗುತ್ತೆ. ಹಾಗೆಯೇ ಈ ದೇವ್ರ ಸಾಮಾನುಗಳು ಸಿಗುತ್ತೆ ನೋಡಿ, ಅಂಗಡಿಗಳಿರುತ್ತೆ ನೋಡಿ, ಅಲ್ಲೂ ಕೂಡ ಸಿಗುತ್ತೆ. ಪ್ರಾವಿಷನ್ ಸ್ಟೋರಲ್ಲೂ ಕೂಡ ಸಿಗುತ್ತೆ. ಈ ಒಂದೇ ಒಂದು ಬಟ್ಲು ಅಡಿಕೆನ ನಾನು ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಗಾಯ್ಸ್ ಇಲ್ಲಿ ನೋಡಿ ನೆಕ್ಸ್ಟ್ ಇದಕ್ಕೆ ಬಂದು 7 ಕಾಯಿನ್ನ ನಾನು ತೊಗೊಂಡಿದ್ದೀನಿ ನೋಡಿ ಇಲ್ಲಿ. ಅಂದರೆ ₹1 ತೊಗೋಬೋದು ನೀವು, ₹1 ತೊಗೊಳ್ಳಿ, ಇಲ್ಲಾಂದರೆ ₹5 ಒಂದು ಕಾಯಿನು, ₹2 ಒಂದು ಕಾಯಿನು, ಇಲ್ಲ ₹5 ಒಂದು ಕಾಯಿನು, ₹1 ಕಾಯಿನು, ₹1 2 ಕಾಯಿನು, ಇಲ್ಲ ಅಂತಂದರೆ ₹1 7 ಕಾಯಿನ್ನು ಕೂಡ ನೀವು ತೊಗೋಬೋದು, ಸರಿನಾ. ಇಲ್ಲಿ ನಾನು 2 4 5 ಅಂದರೆ ₹1 ಕಾಯಿನ್ 5 ತೊಗೊಂಡಿದ್ದೀನಿ. ಹಾಗೆಯೇ ₹2 ಒಂದು ಕಾಯಿನ್ ತೊಗೊಂಡಿದ್ದೀನಿ. ಈ ರೀತಿ ನೀವು ಅಂದರೆ ಈ ಟೋಟಲ್ ಬಂದು ನಿಮಗೆ 7 ಆಗಬೇಕು, ಸರಿನಾ. ₹5 ತೊಗೊಳ್ಳಿ, ₹2 ತೊಗೊಳ್ಳಿ, ಇಲ್ಲ ₹1 ತೊಗೊಳ್ಳಿ, ಟೋಟಲ್ಲು ಅಮೌಂಟು ಬಂದು ನಿಮಗೆ 7 ಕಾಯಿನ್ಸೇ ಆಗಬೇಕು, ಸರಿನಾ. ಈ ಒಂದು ರೆಮಿಡಿನ ನೀವು 7 ದಿನ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಅರಿಶಿನಕ್ಕೆ ನಾನು 7 ಕಾಯಿನ್ನ ಇದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರ್ಸೋಕ್ಕಿಂತ ಮುಂಚೆ ಗೈಸ್ ನೀವು ಏನು ಮಾಡಬೇಕಂದ್ರೆ ಈ ಕಾಯಿನ್ಸ್ ಆಗಿರಬಹುದು, ಹಾಗೆಯೇ ಇಲ್ಲಿ ಬಟ್ಲಡಿಕೆ ಇಟ್ಟಿದ್ದೀನಲ್ಲ ಅದನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ಒಂದು ಸಂಕಲ್ಪನ ದೇವಿ ಹತ್ರ ಮಾಡ್ಕೊಳ್ಬೇಕು. ದೀಪ ಎಲ್ಲ ಹಚ್ಕೊಳ್ಳಿ. ದೀಪ ಎಲ್ಲ ಹಚ್ಚಾದ್ಮೇಲೆ ಆದಷ್ಟು ಅರಿಶಿನ ಹಾಗೆಯೇ ಕೆಂಪು ಬಣ್ಣ ಇಲ್ಲ ಹಸಿರು ಬಣ್ಣದ ಬಟ್ಟೆನ ಹಾಕ್ಕೊಂಡು ನೀವು ಪೂಜೆನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗತ್ತೆ, ಸರಿನಾ. ಹಾಗೆಯೇ ಒಂದು ಪ್ಲೇಟ್ನ ಇಟ್ಟುಬಿಟ್ಟು ಅದರೊಳಗಡೆಗೆ ನೀವು ಇದನ್ನು ಅಂದರೆ ಪಿಂಗಾಣಿ ಜಾರ್ ಆಗಿರಬಹುದು, ಗಾಜಿನ ಬೌಲ್ ಆಗಿರ್ಬೋದು ಇಟ್ಟುಬಿಟ್ಟು ನೀವು ಅದರೊಳಗಡೆಗೆ ಅರಿಶಿನ ಇಟ್ಟು ಅರಿಶಿನದೊಳಗಡೆ 7 ಕಾಯಿನ್ ಹಾಗೆಯೇ ಒಂದೇ ಒಂದು ಬಟ್ಲಡಿಕೆನ ಇಟ್ಕೊಂಡು ನೀವು ಇದನ್ನು ಸಂಕಲ್ಪನ ಮಾಡ್ಕೊಳ್ಬೇಕು. ಮತ್ತು ಮಹಾಲಕ್ಷ್ಮಿಗೆ ನೀವು ತಾಯಿ ನಮ್ಮ ಮನೆಯಲ್ಲಿ ಈ ರೀತಿ ಕಷ್ಟನ ಅನುಭವಿಸ್ತಾ ಇದ್ದೀನಿ, ನಾನು ಮನೆಯಲ್ಲಿ ₹1 ಅನ್ನೋದು ನನಗೆ
ಉಳಿತಾ ಇಲ್ಲ. ಆದಷ್ಟು ಬೇಗ ನನ್ನ ಸಾಲದ ಸಮಸ್ಯೆಗಳು ಕ್ಲಿಯರ್ ಆಗಲಿ. ಹಣ ಅನ್ನೋದು ಪೋಲಾಗಿ ಖರ್ಚಾಗ್ತಾಯಿದೆ, ಸಮಸ್ಯೆಗಳು ಬೇರೆ ನಾನಾ ರೀತಿ ಸಮಸ್ಯೆಗಳು ಬರ್ತಾ ಇದೆ, ಅದಕ್ಕೋಸ್ಕರ ಹಣ ಅನ್ನೋದು ಖರ್ಚಾಗ್ತಾಯಿದೆ. ನನ್ನ ಜೀವನದಲ್ಲಿ ನನಗೆ ಹಣ ಅನ್ನೋದನ್ನ ನಮ್ಮ ಮನೆಯಲ್ಲಿ ನಿಲ್ಲಿಸೋ ಥರ ಮಾಡು, ಹಣ ಅನ್ನೋದನ್ನ ಪೋಲಾಗದೇ ಇರೋ ರೀತಿ ಮಾಡು, ನನ್ನ ಸಾಲ ಎಲ್ಲ ಬೇಗ ಕ್ಲಿಯರ್ ಆಗೋ ಥರ ಮಾಡು ಅಂತ ನಿಮ್ಗೇನು ಕಷ್ಟ ಇದೆ ಅದನ್ನು ಕೇಳ್ಕೊಳ್ಳಿ ಗಾಯ್ಸ್, ಓಕೆನಾ. ಕೇಳಿಕೊಂಡು ನೀವು ಇದಕ್ಕೂ ಕೂಡ ಸ್ವಲ್ಪ ಅಂದರೆ ಏನು ಮಾಡಬೇಕಂದ್ರೆ ನೀವು ಕರ್ಪೂರದ ಆರತಿ ಆಗಿರಬಹುದು, ಗಂಧದ ಕಡ್ಡಿ ಆರತಿ ಆಗಿರಬಹುದು, ಈ ರೀತಿ ನೀವು ಇದಕ್ಕೂ ಕೂಡ ಪೂಜೆನ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಒಂದು ಕೆಂಪು ಬಣ್ಣದ ಹೂವನ್ನು ಇಡಿ, ಸರಿನಾ. ನನ್ನ ಹತ್ರ ಇಲ್ಲ ಇವಾಗ, ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಈ ಥರ ತೋರಿಸ್ತಾ ಇರೋದು ಅಷ್ಟೇ. ಹೂವು ಇಲ್ಲ ನನ್ನ ಹತ್ರ, ಸೊ ಹಾಗೆಯೇ ಹೇಳ್ತಾ ಇದ್ದೀನಿ. ಅಂದರೆ ಒಂದು ಕೆಂಪು ಬಣ್ಣದ ಗುಲಾಬಿ ಬರುತ್ತಲ್ಲ, ಅದನ್ನೇ ಇದ್ರ ಮೇಲೆ ಇಟ್ಬಿಟ್ಟು ಇದಕ್ಕೂ ಕೂಡ ಕರ್ಪೂರದಿಂದ ಆರತಿ ಮಾಡಿ, ಗಂಧದ ಕಡ್ಡಿಯಿಂದ ಬೆಳಗಿ, ಹಾಗೆಯೇ ಸಂಕಲ್ಪನ ಮಾಡಿಕೊಂಡು ಇದನ್ನು ನೀವು 7 ದಿನ ಇದನ್ನು ನೀವು ಏನು ಮಾಡಬೇಕಂದ್ರೆ ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆನೇ ಇಟ್ಕೋಬೇಕು. 7 ದಿನ ಇದಕ್ಕೆ ಡೈಲಿ ಬೆಳಗ್ಗೆ ಟೈಮು ಎದ್ದುಬಿಟ್ಟು ನೀವು ಇದನ್ನು ಬೆಳಗ್ಗೆನೇ ಮಾಡ್ಕೊಳ್ಳಿ, ಸಂಜೆ ಮಾಡೋಕ್ಕೆ ಹೋಗಬೇಡಿ. ಬೆಳಗ್ಗೆ ಟೈಮ್ ಎದ್ದುಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ದೇವರಿಗೆ ದೀಪನ ಹಚ್ಚಿ, ಆಯಿತಾ, ಹಚ್ಚಿಬಿಟ್ಟು ನೀವು 7 ದಿನವೂ ನೀವು ದೇವಿಗೆ ತುಪ್ಪದ ದೀಪನ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಒಬ್ಬೊಬ್ಬರು ಇಲ್ಲ ಮೇಡಮ್ ನಮಗೆ ಡೈಲಿ ಹಚ್ಚೋಕ್ಕಾಗಲ್ಲ ಅಂತ ಅನ್ನೋರು ಮೊದಲನೇ ದಿನ ಹಚ್ಕೊಳ್ಳಿ, ತೊಂದರೆ ಇಲ್ಲ, ಸರಿನಾ. ಒಂದು 10 ರೂಪಾಯಿ ಪ್ಯಾಕೆಟ್ ಸಿಗುತ್ತೆ ತುಪ್ಪ ಅಲ್ವಾ, 10 ರೂಪಾಯಿ ಪ್ಯಾಕೆಟ್ ತಂದುಬಿಟ್ಟು ತುಪ್ಪನ ಹಚ್ಚಿ, ಹಾಗೆಯೇ ಇದಕ್ಕೆ ನೀವು 7 ದಿನ ಇದಕ್ಕೆ ಪೂಜೆನ ಮಾಡ್ಕೊಳ್ಬೇಕು ಗಾಯ್ಸ್, ಸರಿನಾ. 7 ದಿನ ಪೂಜೆ ಮಾಡಾದಮೇಲೆ ಗಾಯ್ಸ್ ನೀವು ನೋಡಿ, ಆ 7 ದಿನ ಪೂಜೆ ಮಾಡೋದ್ರೊಳಗಡೆನೇ ಡೈಲಿ ಮಾಡ್ತಾ ಇರ್ತೀರಲ್ವ, ಆ 7 ದಿನದ ಒಳಗಡೆನೇ ನಿಮಗೆ ಸ್ವಲ್ಪ ನಿಮಗೆ ಸುಧಾರಣೆನ ಕಾಣ್ತೀರಾ, ಆಯಿತಾ. ನಿಮಗೇನಾದರೂ ದುಡ್ಡೇನಾದರೂ ಪೋಲಾಗ್ತಾ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ. ಹಾಗೆಯೇ ಬೇರೆ ರೀತಿಯೆಲ್ಲ ನಾನಾ ರೀತಿ ನಿಮಗೆ ಏನಾದರೂ ದುಡ್ಡು ಖರ್ಚಾಗ್ತಾಯಿದ್ರೆ ಅದು ಕೂಡ ಸ್ಟಾಪ್ ಆಗುತ್ತೆ. ಜೊತೆಗೆ ಸಾಲದ ಸಮಸ್ಯೆ ಏನಾದರೂ ನೀವು ಬಳಲ್ತಾ ಇದ್ದರೆ ಈ ಒಂದು ರೆಮಿಡಿಯಿಂದ ನಿಜವಾಗ್ಲೂ ನಿಮಗೆ ಸಾಲ ಅನ್ನೋದು ಕ್ಲಿಯರ್ ಆಗುತ್ತೆ, ಸರಿನಾ. ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, 100ಗೆ 200% ರಿಸಲ್ಟ್ ಅಂತೂ ಇದು ಸಿಕ್ಕೇ ಸಿಗುತ್ತೆ, ಸರಿನಾ. ಇನ್ನು 7 ದಿನ ಆದಮೇಲೆ ಗಾಯ್ಸ್ ನೀವು ಈ 7 ಕಾಯಿನ ನೀವು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ದೇವಿದು ಹುಂಡಿಗೆ ಹಾಕಬೇಕು, ಸರಿನಾ. ಹಾಗೆಯೇ ಬಟ್ಲಡಿಕೆ ಆಗಿರ್ಬೋದು, ಅರಿಶಿನ ಆಗಿರ್ಬೋದು. ಅರಿಶಿನ ನೀವು ಇನ್ನೂ ಸ್ವಲ್ಪ ಕಮ್ಮಿ ತೊಗೊಳ್ಳಿ, ನಾನು ಇಲ್ಲಿ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತೊಗೊಬಿಟ್ಟಿದ್ದೀನಿ, ಸ್ವಲ್ಪ ತೊಗೊಳ್ಳಿ, ಸರಿನಾ. ಸ್ವಲ್ಪ ತೊಗೊಂಡು ಅರಿಶಿನ ಹಾಗೆಯೇ ಬಟ್ಲಡಿಕೆನ ನೀವು ತೊಗೊಂಡೋಗ್ಬಿಟ್ಟು ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಯಾವುದಾದ್ರೂ ಒಂದು ಮರದ ಹತ್ರನೋ ಇಲ್ಲ ಗಿಡದ ಹತ್ರನೋ ಹಾಕ್ಬಿಡಿ, ಸರಿನಾ. ಹಾಕ್ಬಿಟ್ಟು ಆ ಬೌಲ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಮತ್ತು ನೀವು ಕಂಟಿನ್ಯೂ ಮಾಡ್ತೀನಿ ಅನ್ನೋರು ಕಂಟಿನ್ಯೂ ಕೂಡ ಮಾಡಬಹುದು. ಕಾಯಿನ್ಸ್ನ ಮಾಡ್ತೀರಾ ನೀವು ಯಾವುದಾದ್ರೂ ಒಂದು ದೇವಿ ದೇವಸ್ಥಾನ ಯಾವುದಾದ್ರೂ ಸರಿ, ಹೆಣ್ಣು ದೇವರು ದೇವಸ್ಥಾನಕ್ಕೆ ತೊಗೊಂಡೋಗ್ಬಿಟ್ಟು ನೀವು ಹುಂಡಿಗೆ ಹಾಕಬೇಕು, ಸರಿನಾ. ಇಷ್ಟೇ ಗಾಯ್ಸ್ ರೆಮಿಡಿ. ಈ ರೆಮಿಡಿನ ಮಾಡ್ಕೊಳ್ಳಿ, ನಿಜವಾಗ್ಲೂ ನೋಡಿ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳ್ದಂಗೆ ಆಯಿತು, ನನಗೆ ನಾನು ಈ ಒಂದು ರೆಮಿಡಿ ಮಾಡಿದ್ಮೇಲೆ ನನಗೆ ಗುಡ್ ರಿಸಲ್ಟ್ ಸಿಕ್ತು ಅಂತ ನೀವೇ ನನಗೆ ಖಂಡಿತವಾಗ್ಲೂ ಕಮೆಂಟ್ನ ಮಾಡ್ತೀರಾ ಗಾಯ್ಸ್, ಓಕೆನಾ. ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಹಾಗೆಯೇ ಇದೇ ರೀತಿ ಹಲವಾರು ವೀಡಿಯೋಸ್ನ ಹಾಕಿದ್ದೀನಿ. ನಿಮ್ಮ ಕಷ್ಟಗಳಿಗೆ ನನಗೇನು ಗೊತ್ತು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಪರಿಹಾರಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಒಂದು ನಂಬಿಕೆ ಇಟ್ಕೊಂಡು ಮಾಡಬೇಕಷ್ಟೇ, ಓಕೆನಾ. ಓಕೆ ಗಾಯ್ಸ್, ನೋಡಿದ್ರಲ್ಲ, ಇವತ್ತಿನ ಬ್ಲಾಗ್ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇದೇ ರೀತಿ ಹಲವಾರು ವೀಡಿಯೋಸ್ನ ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಎಲ್ಲಾದರೂ ಕೂಡ ಲಿಂಕನ್ನು ಹಾಕಿರ್ತೀನಿ, ನೋಡಿಕೊಂಡು ಒಂದು ನಂಬಿಕೆ ಇಟ್ಟು ರೆಮಿಡಿನ ಮಾಡ್ಕೊಳ್ಳಿ. ನೆಕ್ಸ್ಟು ಮತ್ತೆ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು, ಟೇಕ್ ಕೇರ್.